ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಲಕ್ಷ್ಮೀ ಹಬ್ಬಕ್ಕೆ ಸಿಂಪಲ್ಲಾಗಿ ಹೇಗೆ ಸೀರೆ ಉಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ತುಂಬಾ ಸುಂದರವಾಗಿ ಸಿಂಪಲ್ಲಾಗಿ ಉಡಿಸ್ಕೋಬೋದು. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನಿಲ್ಲಿ ಬಟ್ಟೆ ಕ್ಲಿಪ್ಗಳು ಮತ್ತು ಸೇಫ್ಟಿ ಪಿನ್ನು ಹಸಿನೂಲು ತೊಗೊಂಡಿದ್ದೀನಿ. ಮೊದಲಿಗೆ ಈ ಥರ ನೀಟಾಗಿ ಎರಡೂ ಸೈಡು ಅಂಚಲು ಇಟ್ಕೊಂಡು ಈ ಥರ ನೀಟಾಗಿ ನರ್ಗೆಗಳನ್ನ ಮಾಡ್ಕೋಬೇಕು. ನೀವು ಬಿಗಿನರ್ಸ್ ಆಗಿದ್ದರೆ ಫಸ್ಟು 8ರಿಂದ 10 ನರ್ಗೆಗಳನ್ನ ಮಾಡ್ಕೋಬೇಕಾಗತ್ತೆ. ನಂತರ ಅದನ್ನು ನೀಟಾಗಿ ಜೋಡಿಸ್ಕೊಂಡು ಅದಕ್ಕೆ ಎರಡೂ ಸೈಡು ಕ್ಲಿಪ್ ಹಾಕ್ಕೋಬೇಕು. ನೀವು ಈ ಥರ ಲಾಸ್ಟ್ ಎಡ್ಜಲ್ಲಿ ಇಟ್ಕೊಂಡು ಈ ಥರ ಜೋಡಿಸ್ಕೊಂಡ್ರೆ ನೀಟಾಗಿ ಈಸಿಯಾಗಿ ಬರುತ್ತೆ. ನಂತರ ಇದನ್ನು ಫಸ್ಟು ಈ ಥರ ನೀಟಾಗಿ ಸರಿ ಮಾಡಿಕೊಂಡು ಈ ಥರ ಕ್ಲಿಪ್ ಹಾಕ್ಕೋಬೇಕು. ಈ ಥರ ಕ್ಲಿಪ್ ಹಾಕ್ಕೊಂಡ್ರೆ ಸ್ವಲ್ಪ ನರ್ಗೆ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಉಡಿಸ್ಬೋದು ಮತ್ತು ನರ್ಗೆಗಳು ಬಿಡೋದಿಲ್ಲ. ಅದಕ್ಕೋಸ್ಕರ ಈ ಥರ ನೀಟಾಗಿ ಕ್ಲಿಪ್ ಹಾಕ್ಕೊಂಡು ಮತ್ತೆ ಈ ಥರ ಮಧ್ಯದಲ್ಲಿ ಇಟ್ಕೊಂಡು ನರ್ಗೆಗಳನ್ನ ಮಾಡ್ಕೋಬೋದು. ಈ ಥರ ಮಾಡಿಕೊಂಡ್ರೆ ನೀಟಾಗಿ ನರ್ಗೆಗಳು ಕೂರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಸೀರೆ ಉಡಿಸಿದಾಗ. ಇದೇ ಥರ ಉಳಿದಿರೋ ಎಲ್ಲನೂ ಕೂಡ ನರ್ಗೆ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ಈ ಥರ ಬಟ್ಟೆ ಕ್ಲಿಪ್ಗಳನ್ನ ಹಾಕಿ ಇಟ್ಕೋಬೇಕಾಗತ್ತೆ. ನೋಡಿ, ಇವಾಗ ನರ್ಗೆಗಳು ರೆಡಿಯಾಗಿದೆ. ಈ ಥರ ನೀಟಾಗಿ ಕ್ಲಿಪ್ ಹಾಕ್ಕೊಂಡ್ರೆ ಚೆನ್ನಾಗಿ ಕೂರಿಸ್ಕೋಬೋದು. ಈ ರೀತಿ ಎರಡೂ ಸೈಡು ಒಂದೇ ಸಮ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕು. ಇವಾಗ ಸೆರಗು ಮಾಡೋದಕ್ಕೆ ಇದೇ ಥರ ನರ್ಗೆ ಮಾಡ್ಕೊಂಡ್ವಲ್ಲ ಅದೇ ರೀತಿ ಈ ಥರ ಇಟ್ಕೊಂಡು ನೀಟಾಗಿ ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಅಗಲ ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ಅಗಲಕ್ಕೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಲಕ್ಷ್ಮಿ ಉಡಿಸೋದ್ರಿಂದ ಸ್ವಲ್ಪ ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಇದನ್ನು ನೀಟಾಗಿ ಜೋಡಿಸ್ಕೋಬೇಕು. ಸುಮಾರು 8ರಿಂದ 10 ಸೆರಗು ನರ್ಗೆಗಳು ಬರುತ್ತೆ. ಇವಾಗ ಇದಕ್ಕೆ ಒಂದು ಫುಲ್ಲು ತುದಿಯಲ್ಲಿ ಒಂದು ಪಿನ್ ಹಾಕೋಬೇಕಾಗತ್ತೆ. ನಂತರ ಇದನ್ನು ಮಧ್ಯದಲ್ಲೂ ಕೂಡ ಇದೇ ಥರ ಜೋಡಿಸ್ಕೊಂಡು ಒಂದು ಬಟ್ಟೆ ಕ್ಲಿಪ್ ಹಾಕ್ಕೊಂಡ್ರೆ ನೀಟಾಗಿ ಕೂರುತ್ತೆ. ಇದೇ ರೀತಿ ಎಲ್ಲ ನರ್ಗೆಗಳನ್ನು ಕೂಡ ಮಾಡ್ಕೋಬೇಕು. ನಾವು ಸೆರಗನ್ನ ಹಾಕಿದಾಗ ಬರೀ ಬಾರ್ಡರ್ ಮಾತ್ರ ಕಾಣಿಸ್ಬೇಕು, ಆ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು. ಇವಾಗ ಪೂರ್ತಿ ರೆಡಿಯಾಗಿದೆ. ಇವಾಗ ಇಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಸ್ಟ್ಯಾಂಡ್ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಕೊಂಡಿದ್ದೀನಿ. ನಿಮ್ಮ ಕಡೆ ಯಾವ ಸಂಪ್ರದಾಯ ಇದೆ, ನೀವು ಯಾವ ರೀತಿ ಇಡ್ತೀರಾ ಆ ರೀತಿ ಇಟ್ಬಿಟ್ಟು ಮಾಡ್ಬೋದು. ನಂತರ ಇಲ್ಲಿ ಬಿಂದಿಗೆಗೆ ಅಕ್ಕಿ ತುಂಬಿ ಇದನ್ನು ನೀಟಾಗಿ ಗಟ್ಟಿಯಾಗಿ ಕೋಲನ್ನ ಕಟ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಗಟ್ಟಿಯಾಗಿ ಕಟ್ಕೊಂಡು ಇವಾಗ ಸೀರೆನ ಬಿಂದಿಗೆ ಹಿಂಭಾಗದಿಂದ ಈ ಥರ ತಗೋಬೇಕಾಗತ್ತೆ. ಎರಡೂ ಸೈಡ್ದು ಬಾರ್ಡರು ಒಂದೇ ಸಮ ಇರಬೇಕು, ಆ ರೀತಿ ತಗೋಬೇಕು. ಇವಾಗ ಇದನ್ನು ಒಂದೊಂದನ್ನೇ ನರ್ಗೆ ಇಟ್ಕೊಂಡು ಇದನ್ನು ನೀಟಾಗಿ ಈ ಥರ ಜೋಡಿಸ್ಕೋಬೇಕು. ಈ ಥರ ಜೋಡಿಸ್ಕೊಂಡಷ್ಟು ನೀಟಾಗಿ ನರ್ಗೆಗಳು ಕೂರುತ್ತೆ. ಒಂದು ಸೈಡು ಈ ಥರ ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಒಂದು ಬಟ್ಟೆ ಕ್ಲಿಪ್ ಹಾಕೋಬೇಕು. ನಂತರ ಈ ಸೈಡು ಕೂಡ ಇದೇ ರೀತಿ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ ಹಾಕ್ಕೊಂಡು ಇವಾಗ ಒಂದು ಸೇಫ್ಟಿ ಪಿನ್ ಹಾಕ್ಕೋಬೇಕಾಗುತ್ತೆ. ಎಲ್ಲ ನರ್ಗೆಗಳನ್ನು ಕೂಡ ಸೇರಿಸಿ ಒಂದು ಸೇಫ್ಟಿ ಪಿನ್ನ ಹಾಕ್ಕೊಂಡು ಇವಾಗ ಕ್ಲಿಪ್ಗಳನ್ನ ತೆಗಿಬೋದು. ನೀವು ಇಲ್ಲಿ ಸೇಫ್ಟಿ ಪಿನ್ ಹಾಕ್ಕೊಳ್ಳುವಾಗ ಸ್ವಲ್ಪ ದೊಡ್ಡದೇ ಹಾಕ್ಕೋಬೇಕು, ಚಿಕ್ಕದಾದರೆ ಕೂರೋದಿಲ್ಲ. ನಂತರ ಇಲ್ಲಿ ಕೆಳಗಡೆ ನೀಟಾಗಿ ಒಂದೊಂದೇ ನರ್ಗೆಗಳನ್ನ ಜೋಡಿಸ್ಕೋಬೇಕು. ನೀವು ಫಸ್ಟ್ ಟೈಮ್ ಸೀರೆ ಉಡಿಸೋದಾದರೆ ಕೆಲವ್ರದ್ದು ನರ್ಗೆಗಳು ನೀಟಾಗಿ ಕೂರಲ್ಲ. ಅದಕ್ಕೋಸ್ಕರ ಒಂದು ಚಿಕ್ಕದು ಗುಂಡ್ಪಿನ್ನು ಕೂಡ ಈ ಥರ ಹಾಕೋಬೋದು. ನೋಡಿ, ಈ ಥರ ನೀಟಾಗಿ ಜೋಡಿಸ್ಕೊಂಡು ಈ ಥರ ಒಂದೊಂದು ಗುಂಡ್ಪಿನ್ ಹಾಕ್ಕೊಂಡ್ರೆ ನರ್ಗೆಗಳು ತುಂಬ ಚೆನ್ನಾಗಿ ಕೂರುತ್ತೆ. ನೋಡಿ, ಈ ರೀತಿ ಎಲ್ಲ ನರ್ಗೆಗಳನ್ನೂ ಕೂಡ ಜೋಡಿಸ್ಕೋಬೋದು. ಈ ಥರ ಜೋಡಿಸ್ಕೊಂಡಾದಮೇಲೆ ನಂತರ ಫಸ್ಟು ಹಿಂದೆಯಿಂದ ಸೆರಗನ್ನ ತಗೋಬೇಕು. ಇದನ್ನು ನೀಟಾಗಿ ಇಲ್ಲಿ ಕ್ಲಿಪ್ ಹಾಕ್ಕೊಂಡಿರ್ತೀವಲ್ಲ ಆ ಕ್ಲಿಪ್ನ ಹಿಂದೆ ಸ್ವಲ್ಪ ಸೀರೆಗೆ ಸೇರಿಸ್ಕೊಂಡು ಸೆರಗು ಬೀಳದೇ ಇರೋ ರೀತಿ ಕ್ಲಿಪ್ ಹಾಕ್ಕೋಬೇಕಾಗತ್ತೆ. ನಂತರ ಇಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಒಂದು ಗುಂಡ್ಪಿನ್ ಹಾಕ್ಕೋಬೇಕು. ನೋಡಿ, ಈ ಥರ ಗುಂಡ್ಪಿನ್ ಹಾಕ್ಕೊಂಡ್ರೆ ನೀಟಾಗಿ ಕೂರುತ್ತೆ ಸೀರೆ. ಈ ಥರ ದೇವಿಗೆ ಒಂದು ಈ ಥರ ಸೊಂಟದ ಡಾಬ್ ಹಾಕ್ಕೊಂಡ್ರೆ ಇದು ನೀಟಾಗಿ ಕೂರುತ್ತೆ ಮತ್ತು ಸುಂದರವಾಗೂ ಕೂಡ ಕಾಣಿಸುತ್ತೆ. ನಂತರ ಸೊಂಟದ ಡಬ್ಬ ಹಾಕ್ಕೊಂಡ್ಮೇಲೆ ಕ್ಲಿಪ್ಸ್ ಇರುತ್ತಲ್ಲ ಮೇಲೆ ಅದನ್ನು ತಕ್ಕೋಬೋದು. ಇದನ್ನು ಸೊಂಟದ ಡಬ್ಬ ಹಾಕಿರೋದ್ರಿಂದ ಸೆರಗು ಕೂಡ ಟೈಟಾಗಿ ಕೂರುತ್ತೆ ಮತ್ತು ಸುಂದರವಾಗೂ ಕೂಡ ಕಾಣಿಸುತ್ತೆ. ನಂತರ ನಮ್ಮ ಹತ್ರ ದೇವಿಗೆ ಯಾವ ಅಲಂಕಾರಿಕ ವಸ್ತುಗಳಿರುತ್ತೆ ಆ ಅಲಂಕಾರಿಕ ವಸ್ತುಗಳನ್ನ ಹಾಕಿ ದೇವಿನ ಪೂಜಿಸ್ಬೋದು. ಬೆಳಿಗ್ಗೆ ಟೈಮ್ ಎದ್ದು ನಮಗೆ ಅಷ್ಟು ಬೇಗ ಎದ್ದು ಸೀರೆ ಉಡ್ಸೋಕ್ಕಾಗೋಲ್ಲ ಅನ್ನೋರು ರಾತ್ರಿ ಟೈಮು ಇಷ್ಟು ಅಲಂಕಾರ ಮಾಡಿ ರೆಡಿ ಮಾಡಿ ಇಟ್ಕೋಬೋದು. ನಂತರ ಬೆಳಿಗ್ಗೆ ಎದ್ದು ನಿಮ್ಮ ಪದ್ಧತಿಯ ಪ್ರಕಾರ ಮಾವಿನೆಲೆ ಅಥವಾ ವೀಳ್ಯದೆಲೆ ಇಟ್ಕೊಂಡು ನಂತರ ತೆಂಗಿನಕಾಯಿ ಇಟ್ಕೊಂಡು ನಿಮ್ಮ ಸಂಪ್ರದಾಯದಂತೆ ನೀವು ದೇವಿನ ಪೂಜಿಸ್ಬೋದು.
ನಮ್ಮ ಪದ್ಧತಿಯ ಪ್ರಕಾರ ನಾವು ವರಮಹಾಲಕ್ಷ್ಮಿ ವ್ರತದ ದಿನವೇ ನಾವು ಕಲಶ ಎಲ್ಲ ಇಡೋದು. ಅದಕ್ಕೋಸ್ಕರ ನಾನಿಲ್ಲಿ ತೆಂಗಿನಕಾಯಿ ಮುಖಪದ್ಮ ಏನೂ ಹಾಕಿಲ್ಲ. ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.